friends, welcome back to Agastya's vlog. So ಇವತ್ತು ಕಿಚನ್ ಒಳಗೆ ಒಂದಷ್ಟು ಸಾಮಾನ ಪರ್ಚೇಸ್ ಮಾಡಬೇಕು ಆ್ಯಂಡ್ ಕಿಚನ್ ಒಳಗೆ ಕಾರ್ನರ್ನ ಸ್ವಲ್ಪ ಅಟ್ರಾಕ್ಟಿವ್ ಮಾಡಲಿಕ್ಕೆ ಏನಾದ್ರು ಥಿಂಗ್ಸನ್ನ ಪರ್ಚೇಸ್ ಮಾಡಬೇಕಂತ ಹೊರಗಡೆ ಹೊರಟೇವಿ. ಬಸ್ ಇಲ್ಲಿ ಫಸ್ಟ್ ನನಗೆ 2 ಪ್ಯಾನ್ ಬೇಕಾಗಿದ್ದು, ನಂತಲೇ ಪ್ಯಾನ್ ನೋಡೋಣ ಅಂತ ಚೆಕ್ ಮಾಡತ್ತಿದ್ದೆ. ಬಟ್ ಇಲ್ಲಿ ನಮ್ಮ ಮಗಷ್ಟೇ ಚೀರಾಡ್ಕೊಂತ ಇಷ್ಟು ಓಡಾಡತ್ತಿದ್ಲ. ನಮಗಂತೂ ಫುಲ್ ನಗು ಬರತ್ತಿತ್ತು. ಎಲ್ಲರದು ಮುಂದೆ ಎಲ್ಲರೂ ನಮ್ಮನ್ನ ನೋಡತ್ತಿರು, ಹಿಂಗಾಗಿ ಭಾಳ ನಗು ಬರತ್ತಿತ್ತು. ಕೊಡಿಸಿವರೆಗೂ ಬರೋದಿಲ್ಲ ಅಂತ ಶೀಟ್ ಮಾಡ್ಬೇಕು ಗೊತ್ತಾಯ್ತದ. ಬಾಯ್ ಒಯ್ತೀವಿ. ಕೊಡ್ಸಿ ರಟ್ಟೆ ಬರ್ತಾನಂತ ಇಲ್ಲಿ ತಗೊಂಡಿದೀವಲ್ಲ ಬಾ. ಅದ್ ಮನೆದ್ ಬೇಡ ಚಿನ್ನಿ. ಬಾಯ್ ಬಾ ಬೇಗ. ಒಯ್ತೀನಿ ನಾನು. ಅದು ತಗೊಂಡಿದ್ದೀವಲ್ಲ ಸೇವಿಂಗ್ಸ್ ಬಾಕ್ಸು. ಟ್ರೈನ್ ಎಲ್ಲ ಬೇಡ ಚಿನ್ನಿ ಆಟ ಆಡೋದು. ಬಟ್ ಆ ಸ್ಲೈಮ್ ಸಿಂಗಲ್ ಬಾಕ್ಸ್ ಇಲ್ಲ, 99 ರೂಪೀಸ್ ಅದ. ಅಷ್ಟು ಇವ್ ಹಾಳು ಮಾಡ್ತಾನು. ಚಿಕ್ಕದೇನಾರ ಹಿಂಗೊಂದು 20-30 ರೂಪಾಯಿಗೆ ಇದ್ರೆ ತಗೋಬೋದಾಗಿತ್ತು ಅವಂಗ. ಬಾ ನೆಕ್ಸ್ಟ್ ಟೈಮ್ ನಾನು ಇನ್ನೊಂದ್ರಲ್ಲಿ ಹೋಗೋಣ, ದೊಡ್ಡದ್ರಲ್ಲಿ ಹೋಗೋಣ. ಇಲ್ಲೇನಿಲ್ಲ ಬಾ. ಇಲ್ಲೇ ಇರಮ್ಮ, ಇಲ್ಲೇ ಇರ್ತಿ. ಓಕೆ ನಾವು ಹೋಗೋಣ. ಸೊ ಇವ ಮನೆಯೊಳಗೆಲ್ಲ ಕೊಯ್ನ ಅಲ್ಲಿಟ್ಟೆ ಇಲ್ಲಿಟ್ಟೆ ಹಿಂಗೆ ಮಾಡ್ಕೊ ಕೂತಿದ್ದೆ. ಅದಕ್ಕೊಂದು ಚಿಕ್ಕದಾದಂಥ ಒಂದು ಸೇವಿಂಗ್ ಬಾಕ್ಸ್ನ ಕೊಡ್ಸೋನು. ಸೊ ಸೇವ್ ಮಾಡೋದು ಒಂದು ಐಡಿಯಾ ಬರಲಿ ಅವಂಗ. ಸೊ ಅವಂದ ಸೇವಿಂಗ್ ಬಾಕ್ಸ್ ತುಂಬಿತ್ತಂದ್ರೆ ಅವಂಗ ಏನಾರ ಕೊಡಿಸ್ದಾಗ ಅವ್ನು ಖುಷಿ ಆಗ್ತದೆ. ಸೊ ಸೇವಿಂಗ್ದು ಒಂದು ಐಡಿಯಾ ಈಗಿಂತ ಬರಲಿ ಅನ್ನೋ ಕಾರಣಕ್ಕೆ ಈ ಒಂದು ಪುಟ್ಟ ಸೇವಿಂಗ್ ಬಾಕ್ಸ್ನ ಅವಂಗ ತಂದು ಕೊಟ್ವಿ. ಬಟ್ ಇವಾಗ ಅವಂಗೆಲ್ಲ ಅದೆಲ್ಲ ತಿಳಿಯಂಗಿಲ್ಲ. ಬರೀ ಕಾಯಿನ್ ಹಾಕದೆ ತೆಗೆದೆ, ಈ ಸೈಡಿಂದ ಕಾಯಿನ್ ಹಾಕೋದು, ಈ ಕಡೆ ಸೈಡಿಂದ ತೆಗೆಯೋದು, ಇದನ್ನ ಮಾಡಕತ್ತಿದ್ದ. ಬಟ್ ಡೆಫಿನೆಟ್ಲಿ ಇವಾಗ ಸ್ಟಾರ್ಟ್ ಮಾಡಿರ ಮುಂದೆ ಬೇಗ ಅರ್ಥ ಆಗ್ತದೆ ಸೇವಿಂಗ್ ವ್ಯಾಲ್ಯೂ. ಓಹೋ, ನೀನು ಸ್ಲೈಮ ಮತ್ತು ಇದನ್ನ ಮನಿ ತಗೊಳವ, ಅದಕ್ಕೆ ದುಡ್ಡು ಕೊಡ್ಸತ್ತೇನ? ಸೌಂಡ್ ಬರಬಾರ್ದು ಅಂತೇಳಿ ಅದ್ರಾಗೊಂದು ಪ್ಲಾಸ್ಟಿಕ್ ಕೊಟ್ಟಾರೇನ? ಸೇವಿಂಗ್ ಬಾಕ್ಸ್ ತಂದಿನಿ ನಾನು. ಯಾಕಂದ್ರೆ ನಂದ ಸ್ಲೈಮ್ ಮತ್ತ ಪಯ್ಯ ಹಿಡುದು ನಾಯಿ ಒಣಗ್ ತಗೊಂಡ್ ಹೋಗ್ತೇನೆ ಅಂತ ಅದ್ಕ ನಾ ಸೇವ್ ಮಾಡತ್ತೇನೆ. ನಂದು ಟಿಫಿನ್ ಬಾಕ್ಸ್ ಇದ್ರಾಗ ನಾ ಸೇವಿಂಗ್ ಬಾಕ್ಸ್ ನಾನ ಸೇವ್ ಮಾಡಿ ನಾನು ತಗೋತೇನೆ. ಏನಾರ ನಾ ಸೇವ್ ಮಾಡ್ಕೊಂಡ. ಗುಡ್ ಬಾಯ್. ಇದೇ ಥರ ಸೇವ್ ಮಾಡ್ಕೊ. ಯಾವಾಗ ನಿಂಗೆ ಡ್ಯಾಡ ಮಮ್ಮ ಅಮ್ಮಮ್ಮ ಯಾರ್ಯಾರು ದುಡ್ಡು ಕೊಡ್ತಾರಲ್ಲ ಅದನ್ನೆಲ್ಲ ಇದೇ ಬಾಕ್ಸ್ ಒಳಗೆ ಹಾಕು. ಇದು ತುಂಬಿದ್ಮೇಲೆ ನಿಂಗೆ ಏನು ಇಷ್ಟ ಅದನ್ನ ತಗೊಂಬಾ. ಓಕೆ? ಪಯ್ಯ ಎಲ್ಲರ ಮನ್ಯಾಗ ಕಾಣಿಸಿರ ಹಾಕ್ಬಾರ್ದು, ನಿಂಗೆ ಕೊಡ್ತಾರಲ್ಲ ಅದನ್ನಷ್ಟೇ ಹಾಕ್ಬೇಕಾ. ಓಕೆ? ಗುಡ್ ಬಾಯ್. ಓಹೋ, ಅಂದ್ರೆ ನೀ ಕಾಯಿನ್ ಹಾಕೋ ಮಟ ಎಲ್ಲ ನಾ ವಿಡಿಯೋ ಮಾಡಬೇಕೇನ? ನಾನು ಸ್ಲೈಮ್ ಮತ್ತೆ ನಾನು ಸೇವ್ ಮಾಡತ್ತೇನೆ. ನಾನು ಹೊರಗಡೆ ತಗೋತೇನೆ ಸೇವ್ ಮಾಡ್ಕೊಂಡ. ಸೊ ಇದೊಂದು ಸ್ಟ್ಯಾಂಡ್ ಥರ ತೊಗೊಂಡು ಬಂದಿದ್ವಿ. ಇಲ್ಲಿ ಕಾರ್ನರ್ಗೆ ಒಂದು ಸ್ವಲ್ಪ ಲುಕ್ಕು ಬರ್ತದೆ, ಒಂದಷ್ಟು ಐಟಮ್ಸ್ ಇಲ್ಲಿ ಹಿಡಿಸ್ತಾವಂತ ಹೇಳಿ. ಬಟ್ ಇದು ಹುಕ್ ಥ್ರೂ ಯೂಸ್ ಮಾಡಿ ಇದು ಮಾಡೋಣಂದ್ರೆ ಇದು ವರ್ಕ್ ಆಗಲಿಲ್ಲ, ವೇಸ್ಟೂ ಆಗೋಯ್ತು. ಇವಾಗ ಒಂದು ಅಂಟು ಪಟ್ಟಿ ಇದು ಒಂದು ಡಬಲ್ ಟೇಪ್ ಅಂಟಿಸಿ ಇದನ್ನ ಸ್ವಲ್ಪ ಟೈಟ್ ಮಾಡೋಣ ಅಂತ ಅಂದ್ಕೊಂಡಿವಿ. ಸೊ ಕಾರ್ನರ್ದೊಂದು ಲುಕ್ ಬರ್ತೈತೆ ಅಂಥೇಳಿ ಈ ಒಂದು ಐಡಿಯಾ ನಮ್ದು. ಸೊ ನಾಳೆ ಇದು ರೆಡಿ ಆದಮೇಲೆ ಏನೇನು ಐಟಮ್ ಇಡ್ಬೋದು, ಒಂದು ಲುಕ್ ಹೆಂಗೆ ಬರ್ತೈತೆ ಅಂತ ನಾಳೆ ತೋರಿಸ್ತೇನೆ.
ಇನ್ನು ಹೋಗಿ ಬಂದ ತಕ್ಷಣ ಹಶ್ವಾಗಿತ್ತು. ನಾವು ಹೊರಗೆ ಏನು ತಿನ್ನಲಿಲ್ಲ ಅಂದ ತಕ್ಷಣ ಫಸ್ಟ್ ರೊಟ್ಟಿ ಮಾಡಾಕತ್ತೀನಿ. ನಮ್ಗೆ ಉತ್ತರ ಕರ್ನಾಟಕ ಮಂದಿಗೆ ದಿನಕ್ಕೆ ಒಂದ್ಸಲ ರೊಟ್ಟಿ ತಿನ್ನಲಿಲ್ಲ ಅಂದ್ರೆ ಸಮಾಧಾನನ ಆಗಂಗಿಲ್ಲ. ಹಿಂಗಾಗಿ ರೊಟ್ಟಿ ಮಾಡ್ಲಿಕ್ಕತ್ತೆ. ಸೊ ನಾ ಏನು ಮಾಡ್ಕೊಂಡಿರ್ತೇನೆಂದ್ರೆ ಹೊರಗಡೆ ಏನಾರ ಹೋಗೋದಿತ್ತಂದ್ರೆ ಫಸ್ಟ್ ಪಲ್ಯ ಎಲ್ಲ ಕಟ್ ಮಾಡೋದು, ಇಲ್ಲ ಪಲ್ಯನ ಮಾಡೇ ಇಟ್ಟು ಹೋಗಿರ್ತೀನಿ. ಸೊ ಬಂದ ತಕ್ಷಣ ಬರೀ ರೊಟ್ಟಿ ತಟ್ಕೊಳ್ಳೋದಂದ್ರೆ ಬೇಗ ಆಗ್ಬಿಡ್ತದೆ. ಹಿಂಗಾಗಿ ಇವತ್ತು ಮಧ್ಯಾಹ್ನ ಅಗಸ್ತ್ಯ ಮಲ್ಕೊಂಡಿದ್ದ 4:30 ಹೊತ್ತಿಗೆ ನಾನು ಅದು ಸ್ಪ್ರಿಂಗ್ ಆನಿಯನ್, ಉಳ್ಳಾಗಡ್ಡಿ ಸೊಪ್ಪೆಲ್ಲ ಕಟ್ ಮಾಡಿ ಪಲ್ಯ ಮಾಡಿ ಇಟ್ಟಿದ್ನಿ ಅನ್ನಂತಲೇ ಬಂದ ತಕ್ಷಣ ರೊಟ್ಟಿ ಮಾಡ್ಕೊಳ್ಳೋದು ಈಸಿ ಆಯಿತು. ಸೊ ನನಗೆ ಮೊದಲು ರೊಟ್ಟಿ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ, ಬಟ್ ಇತ್ತೀಚೆಗೆ ರೊಟ್ಟಿ ಭಾಳನ ಇಷ್ಟನೂ ಆಗತ್ತೈತಿ, ರುಚಿನೂ ಆಗ್ತೈತಿ. ಬಿಕಾಸ್ ಹೆಲ್ತಿಗೂ ಒಳ್ಳೇದು ಹೀಗಾಗಿ. ಬಟ್ ಮಮ್ಮಿ ಮಾಡೋ ಅಷ್ಟು ಎಕ್ದಮ್ ಸಾಫ್ಟ್ ಬರೋಂಗಿಲ್ಲ, ಬಟ್ ಇತ್ತೀಚೆಗೆ ಪ್ರಾಕ್ಟೀಸ್ ಮಾಡಿ ಮಾಡಿ ಒಂದು ಲೆವೆಲ್ಲಿಗೆ ರೊಟ್ಟಿ ಅಂತರೂ ಬರಾಕತ್ತವ. ಸೊ ಆರ್ಯ ಅವ್ರಿಗೂ ಅಷ್ಟೇ ರೊಟ್ಟಿ ಅಂದ್ರೆ ಭಾಳನೇ ಇಷ್ಟ, ಫೇವ್ರೇಟ್ ಅನ್ನ ಅವ್ರಿಗೆ. ಚಪಾತಿ ಅಂದ್ರೆ ಅವ್ರಿಗೆ ಅಷ್ಟಕ್ಕಷ್ಟ. ಹೀಗಾಗಿ ನಾವು ಆಲ್ಮೋಸ್ಟ್ ವೀಕ್ ಒಳಗೆ ಒಂದು 4 ಸಲ ರೊಟ್ಟಿ ಮಾಡಾಕತ್ತೇವಿ. ಬಟ್ ಅಗಸ್ತ್ಯ ಇನ್ನು ರೊಟ್ಟಿ ತಿನ್ನಂಗಿಲ್ಲ. ಸೊ ಅವಂಗೆ ಚೂರ ಫೋರ್ಸ್ ಮಾಡಿ ಏನಾರ ಆಸೆ ತೋರಿಸಿ ಅರ್ಧ ತಿನ್ನಿಸ್ದೆ ಈ ಥರ ಟ್ರೈ ಮಾಡಾಕತ್ತೇವಿ. ಸೊ ಇನ್ನು ನನಗಂತೂ ಶುಂಠಿ ಹಾಕಿದ ದಟ್ಟ ಚಹಾ ಭಾಳ ಇಷ್ಟ ಆಗ್ತೈತಿ. ಸೊ ನೆಕ್ಸ್ಟ್ ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಚಹಾ ಕುಡಿದಕ್ಕೆ ನೆಕ್ಸ್ಟ್ ಏನೇನು ಸಾಮಾನು ತೊಗೊಂಡು ಬಂದಿದ್ವಿ ಅದನ್ನೆಲ್ಲ ಒಂದ್ಸಲ ಚೆಕ್ ಮಾಡಿ ಸಪ್ರೇಟಾಗಿ ಎತ್ತಿಡೋಣ ಅಂತೇಳಿ ಅಂದ್ಕೊಂಡೆ. ಸೊ ಫಸ್ಟ್ ನಾವು ಚಹಾ ಕುಡಿಲಿಕ್ಕತ್ತೀವಿ. ಅಗಸ್ತ್ಯನೂ ಮಲ್ಕೊಂಡನು. ಹೀಗಾಗಿ ಒಂದು 10 ನಿಮಿಷ ಮಾತಾಡಿ ಚಹಾ ಕುಡಿಯಾಕತ್ತೇವಿ. ಅವಾಗನೇ ಟೈಮ್ ಸಿಗ್ತದೆ ಸೊ ಏನಾದ್ರು ಮಾತಾಡಲಿಕ್ಕೆ. ಇನ್ನು ಇದೊಂದು ಚಿಕ್ಕ ಬಕೆಟ್ ಇರಲಿ ಅಂಥೇಳಿ ಹಂಗೆ ಒಂದು ಚಿಕ್ಕ ಬಕೆಟ್ ಕಾಣಿಸ್ತಿತ್ತು. ಇದಕ್ಕಾರ ಚಿಕ್ಕ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಅದು ಬರ್ತದ ಅಂಥೇಳಿ ಇಟ್ಕೊಂಡೆ. ಇನ್ನೊಂದು ಟ್ರೇ ಇದೆ, ಕ್ಯೂಟಾಗಿ ಇಷ್ಟ ಆತನಂತಲೇ ಟ್ರೇ ತೊಗೊಂಡು. ಇದು ಪ್ಯಾನ್ ಅಂತೂ ನಂಗೆ ಭಾಳ ದಿನದಿಂದ ಬೇಕಾಗಿತ್ತು, ಅದ್ರ ಸಲುವಾಗಿ ಪ್ಯಾನ್ ತೊಗೊಂಡೆ. ಬಟ್ ಟೀ ಕಪ್ಸ್ನ ತೊಗೊಂಡಿಲ್ಲ, ಬಿಕಾಸ್ ಎಲ್ಲ ಟೀ ಕಪ್ನು ಬಂದ ತಕ್ಷಣ ಒಡೆದ ಹಾಕಾಕತ್ತಾನ ಅಗಸ್ತ್ಯ. ಇದು ಒಂದು ಶುಂಠಿನ ರುಬ್ಕೊಳ್ಳಿಕ್ಕೆ ಅಂತ ಹೇಳಿ ಅಂದ್ರೆ ತೆರ್ಕೊಳ್ಳಿಕ್ಕೆ ತೊಗೊಂಡೆ. ಆಮೇಲೆ ಇದು ಚಾಟ್ ಮಸಾಲಕ್ಕೆ 1 ಡಬ್ಬಿ ಇತ್ತು, 2 ಸಾಲ್ಟ್ ಮತ್ತು ಆಮ್ಚೂರ್ ಪೌಡ್ರ್ ಇಲ್ಲ ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಳ್ಳಿಕ್ಕೆ ಅಂತೇಳಿ 2 ಚಿಕ್ಕ ಡಬ್ಬಿ ತೊಗೊಂಡೆ. ಆ್ಯಂಡ್ ಈ ಪ್ಯಾನ್ ಇತ್ತಲ್ಲ ನಂಗೆ ಫೇವ್ರೇಟ್ ಇದೆ. ಈ ಪ್ಯಾನ್ ಚಿಕ್ಕ ಪ್ಯಾನ್ ಒಳಗೆ ನಾವು ಏನಾರ ದೋಸೆ ಆಗಿರ್ಬೋದು, ಚಿಕ್ಕದಾಗಿ ಪನ್ನೀರ್ ರೋಸ್ಟ್ ಮಾಡ್ಕೊಳಕ್ಕಾಗಿರ್ಬೋದು, ಅಥವಾ ಏನಾರ ಆಮ್ಲೆಟ್ ಮಾಡ್ಕೊಳಕ್ಕಾಗಿರ್ಬೋದು. ಇದು ಭಾಳ ಚಂದ ಹೇಳ್ತಾವನಂತಲೇ ಈ ಚಿಕ್ಕದೊಂದು ಪ್ಯಾನ್ ತೊಗೊಂಡೆ. ಇದು ಆ್ಯಕ್ಚುಲಿ ಬೆಳಗಾಂ ಒಳಗೆ ಮಮ್ಮಿ ತಂದಿದ್ರು. ಅದನ್ನು ನೋಡ್ದಂಗಿಂತ ನಂಗೆ ಅದು ಅಲ್ಲಿದು ಭಾಳ ಇಷ್ಟ, ಕ್ಯೂಟ್ ನಮಗೆ ಇತ್ತು ಅನ್ನಂತಲೇ ಆ ಥರ ತೊಗೊಂಡೆ. ಇನ್ನೊಂದೊಂದು ಚಪಾತಿ ಮನಿ, ಇದು ಭಾಳ ಚಿಕ್ಕದು ಈಟ ಪುಟ್ಟದ ಒಂದು ಕ್ಯೂಟ್ ಕಾಣಿಸಿತ್ತು ಅನ್ನೋ ಕಾರಣಕ್ಕೆ ತೊಗೊಂಡೆ. ಈ ಪಾತ್ರೆ ಮೇನ್ ತರಕ್ಕೆ ಹೋಗಿದ್ದನ ಇದೇ ಪಾತ್ರೆ ನಾನು, ಹೀಗಾಗಿ ತೊಗೊಂಡು ಬನ್ನಿ. ಇನ್ನೂ ಒಂದು ಗ್ಲಾಸದ ಬಾಕ್ಸ್ ತೊಗೊಂಡೆ. ಗೊತ್ತಿಲ್ಲ ಇದು ಎಷ್ಟು ದಿನ ಉಳಿತಾವು, ಹೀಗಾಗಿ 2 ಗ್ಲಾಸ್ ಅಷ್ಟೇ ಹೊರಗೆ ಇಟ್ಕೊಂಡು ರಿಮೈನಿಂಗ್ 4 ಎತ್ತಿಡ್ಬೇಕು ಅಂದ್ಕೊಂಡೇನಿ. ಯಾಕಂದ್ರೆ ಪಾಪು ಇರೋದ್ರಿಂದ ಅದ್ರಾಗ ಕಿಚನ್ ಒಳಗೆ ಅವಂಗೆಲ್ಲ ಯಾವಾಗ ನಿಲುಕ್ತಾವಣ್ಣ ಅಂತಲೇ ಅವ್ನು ಕಿತ್ತಾಡ್ತಿರ್ತಾನೆ ಒಟ್ಟು. ಹೀಗಾಗಿ ಅವನ್ನೆಲ್ಲ ಸೇಫಾಗಿ ಇಟ್ಕೊಳ್ಳೋದು ಒಂದು ಸ್ವಲ್ಪ ಕಠಿಣ ಕೆಲಸ ಆಗಿಬಿಟ್ಟದ. ಸೊ ಇನ್ನು ಸ್ವೀಟ್ ಪೊಟ್ಯಾಟೊ ಮನೆಯೊಳಗೆ ಭಾಳ ಇದ್ದು, ಹೀಗಾಗಿ ಅದರಿಂದ ಏನಾರ ಚಾಟ್ಸ್ ಮಾಡೋನು ಹಂಗೆ ತಿನ್ನೋದು ಬೇಸರ ಅಂತೇಳಿ ಲಾಸ್ಟ್ ಟೈಮ್ ಪಾಯಸ ಮಾಡಿದ್ದೆ, ಅದು ಮಸ್ತ್ ಬಂದಿತ್ತು. ಬಟ್ ಈ ಸಲ ಚಾಟ್ಸ್ ತಿನ್ಬೇಕು ಅನ್ಸಿತ್ತನಂತಲೇ ಅದನ್ನು ಒಂದು ವಿಸಲ್ ತಗೊಂಡೆ. ಆಮೇಲೆ ಕಟ್ ಮಾಡ್ಕೊಂಡು ಏನಿಲ್ಲ ಸಿಂಪಲ್ ಅದ. ಬಟರ್ ಅಥವಾ ಎಣ್ಣೆ ಅಥವಾ ತುಪ್ಪದೊಳಗೆ ಇದನ್ನ ಮಸ್ತ್ ನಮಗೆ ಹುರ್ಕೋಬೇಕು. ಹುರ್ಕೊಂಡ್ಮೇಲೆ ಅದ್ರ ಮೇಲೆ ಒಂದು ಚೂರು ಚಾಟ್ ಮಸಾಲ, ಸಾಲ್ಟು, ಖಾರ ಪುಡಿ, ಆಮೇಲೆ ಉಪ್ಪು ಹಾಕೊಂಡು ಕಲಿಸ್ಕೊಂಡು ಕೊತ್ತಂಬರಿ ಹಾಕೊಂಡು ತಿನ್ಬೋದು. ಇಲ್ಲ ನಿಮ್ಗೆ ಕಾಂದ ಬೇಕು ಅಂತಂದ್ರೆ ಅದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡಿ ಕಾಂದ ಹಾಕ್ಕೊಂಡು ಒಂಥರ ಚಾಟ್ಸ್ ಇರ್ತದಲ್ಲ ಆ ಥರ ಮಾಡ್ಕೊಂಡು ತಿಂದ್ರೂ ಸಖತ್ ಟೇಸ್ಟಿ ಇರ್ತದೆ. ಸೊ ಹೆಲ್ದಿ ಫುಡ್ ನಮ್ಗೆ ತಿನ್ನೋಕೆ ಆಗದೆ ಇದ್ದಂಥ ಟೈಮ್ ಒಳಗೆ ಅಂದ್ರೆ ಬೇಸರ ಇಷ್ಟ ಆಗಂಗಿಲ್ಲ ಅನ್ನೋರು ಈ ಥರ ಏನೇನಾರ ಟ್ರೈ ಮಾಡಿ ತಿನ್ನಬಹುದು. ಸೊ ಈ ಥರ ಮಾಡಿದ್ರೆ ನನಗೂ ಇಷ್ಟ. ಆ್ಯಕ್ಚುಲಿ ಗೆಣಸನ್ನು ಜಾಸ್ತಿ ನಮ್ಮ ಕಡೆ ಹೆಂಗಂದ್ರೆ ಬೆಲ್ಲ ಮತ್ತು ಹಾಲು ಕಲಸಿ ಕೊಂಡು ತಿಂತಾರೆ, ನಂಗೆ ಅದು ಅಷ್ಟು ಇಷ್ಟ ಆಗಂಗಿಲ್ಲ. ಸೊ ಹೀಗಾಗಿ ಮೊನ್ನೆ ಪಾಯಸ ಟ್ರೈ ಮಾಡಿದ್ನಿ, ಅದು ನಂಗೆ ಬೆಸ್ಟ್ ಅನಿಸಿತು. ಸೊ ಈ ಥರ ಸ್ವೀಟ ತಿನ್ಬೇಕು ಅನ್ಸಿದಾಗ ಪಾಯಸ ಮಾಡ್ಕೋಬೋದು, ಚಾಟ್ಸ್ ತಿನ್ಬೇಕಂದಾಗ ಈ ಥರ ಮಾಡ್ಕೊಂಡು ತಿಂದ್ರೂ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ
ಸಖತ್ತ ಟೇಸ್ಟಿಯಾಗಿ ಬಂದಿತ್ತು. 2 ಥರ ಮಾಡ್ಬೋದು. ಮೇಲೆ ಕಾಂದ ಉದುರಿಸ್ಕೊಂಡ್ರೆ ಅದ ಬೇರೆ ಟೇಸ್ಟ್ ಆಗ್ತದೆ, ಸ್ವಲ್ಪ ಶೇವೆಲ್ಲ ಹಾಕೊಂಡ್ರೆ ಒಂಥರ ಶೇವ್ ಪುರಿ ಥರ. ಇಲ್ಲ ಹಂಗೆ ತಿಂತೇನಿ ನಾವು ಡಯಟ್ ಒಳಗದೇನಿ ಅನ್ನೋರು ಜಸ್ಟ್ ಇದಕ್ಕೆ ಖಾರ, ಉಪ್ಪು, ಕೊತ್ತಂಬರಿ, ಒಂಚೂರು ಆನಿಯನ್ ಹಾಕೊಂಡು ಕಸ್ ತಿಂದ್ರೂ ಸಖತ್ ಟೇಸ್ಟ್ ಇರ್ತೈತಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಆ್ಯಂಡ್ ಇದೇ ಥರ ನಮ್ಮ ಒಂದು ಲೈಫ್ ಸ್ಟೈಲ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀವಿ. ವಿಡಿಯೋಸ್ ಇಷ್ಟ ಆಗಕತ್ತಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.